ಇದು ಆಕ್ಟೋಪಸ್ ಇರ್ಬೇಕು ನೋಡಿ ಇಲ್ಲಿ. ಕಣ್ಣು ಹೆಂಗೈತೆ ಇದ್ರದ್ದು. ಮೀನ್ ಹಿಡಿಯಕ್ಕೆ ಯಾವಾಗ ಹೋಗ್ತೀರಾ? ಈಗ ಹೋದ್ರೆ 10 ದಿವಸ ಬಿಟ್ಟು ಬರ್ತಾರೆ. ನೂಡಲ್ಸ್ ಮೀನ್ ಅಂತ ನೋಡಿ, ಇದು ವೇಸ್ಟೇಜ್ ತರ. ಇದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಇದನ್ನ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಇದು ಡಿಸ್ಕೋ ಮೀನ್ ಅಂತ. ಇದು ಲೋಡ್ ಮಾಡ್ಕೊಂಡು ಅಲ್ಲಿಂದ ಹಿಂಗೆ ಜಾರಿಸಿ ಬೋಟ್ಗೆ ಲೋಡ್ ಮಾಡ್ಕೊತಾವ್ರೆ ನೋಡಿ. ಇದು ತಲೆ, ಅದು ಬಾಡಿ ನೋಡಿ. ಮದ್ಮಾಲ ಕಲರ್ ನೋಡಿ, ಇಲ್ಲಿ ಕೆಳಗೆ ತುಪ್ಪ ಕಲರ್ ಇದೆ. ಬ್ಯಾಟ್ ಫಿಶ್ ಅದು. ಮಂಗಳೂರು ಮೀನು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇವತ್ತು ನಾನು ಮಂಗಳೂರು ಫಿಶ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ಮಂಗಳೂರು ಮಾರ್ಕೆಟ್ ಒಳಗೆ ಎಂಟ್ರಿ ಅದೇ ನೋಡಿ. ಇಲ್ಲಿಂದ ಮಾರ್ಕೆಟ್ ಸ್ಟಾರ್ಟು. ಈ ಮಾರ್ಕೆಟ್ ಬೆಳಗ್ಗೆ 4 ಗಂಟೆಗೆ ಶುರುವಾಗಿರುತ್ತೆ. ನಾನು 7 ಗಂಟೆಗೆ ಬಂದಿದ್ದೀನಿ. ಇದು ಡಿಸ್ಕೋ ಮೀನ್ ಅಂತ. ಇದು ಚಟ್ಲಿ ಏನಿದು? ಚಟ್ಲಿ ಕನ್ನಡದಲ್ಲಿ ಚಟ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಅಂತನಾ ನೋಡಿ. ಚಟ್ಲಿ ಅಂತ ಹೇಳ್ತಾರೆ ಅಂತ ಇದನ್ನ. ಇದು ನೋಡಿ, ಇದು ಮುರ್ಮೀನ್ ಅಂತ. ಕಾರ್ಕ ಇದು ಹೆಲಿಕಾಪ್ಟರ್ ಅಂತ. ಹೆಲಿಕಾಪ್ಟರ್ ಇದು ಅದು ಒಂದೇ ಮೀನು. ಇದು ಒಂದೇನೆ ಇದು ನೋಡಿ. ಇದು ತಲೆ, ಅದು ಬಾಡಿ. ಇದನ್ನ ಬೇರೆ ಕಡೆ ಕಳ್ಸೋಕ್ಕೆ ಪ್ಯಾಕಿಂಗ್ ಮಾಡ್ತಾರೆ. ಎಷ್ಟು ಕೆ ಜಿವು? ಕೆಜಿಗೆ 500 ಕೆ ಜಿಗೆ 500 ಅಂತ. ಇದು ಎಲ್ಲ ಕಲರ್ ನಳ್ಳಿಗಳು. ಮದ್ಮಾಲ ನೋಡಿ. ಮದ್ಮಾಲ ಅಂತ ಕಲರ್ ನೋಡಿ. ಇಲ್ಲಿ ಕೆಳಗೆ ತುಪ್ಪ ಕಲರ್ ಇದೆ, ಮೇಲೆ ಇದೆ. ಡಿಸ್ಕೋ ಅಂತಾರಲ್ಲ ಇದಾ? ಡಿಸ್ಕೋ ಇನ್ನೊಂದು ಬೇರೆ. ಇದು ಡಿಸ್ಕೋ ಥರನೇ, ಡಿಸ್ಕೋ ಅಲ್ಲ. ಇಲ್ಲಿ ಬ್ಯಾಟ್ ಫಿಶ್ ಅದು. ಬ್ಯಾಟ್ ಫಿಶ್ ಯಾವ ಮೀನು ಇದು ನೋಡಿ. ಇದು ಗೊತ್ತಿಲ್ಲ, ಟಪ್ಪ ಇದೆ ನೋಡಿ. ಐಸ್ ನಾವು ಚೂರ್ ಮಾಡ್ತಾವ್ರೆ. ಯಾವ ಮೀನು ಗೊತ್ತಿಲ್ಲ ನೋಡಿ. ಅಣ್ಣ ಏನಿದು? ಕ್ಯಾಟ್ಲಾ ಫಿಶ್ ನೋಡಿ. ಇದು ಕ್ಯಾಟ್ಲಾ ಫಿಶ್ ಅಂತ. ಕ್ಯಾಟ್ಲಾ ಫಿಶ್ ಅಂತ. ಹಾಂ. ಇದು ಚಿಕ್ಕದಾ? ಚಿಕ್ಕದು ಇದಕ್ಕೆ 300 ರೂಪಾಯಿ. ಇದು ಕೆ ಜಿ 300 ರೂಪಾಯಿ. ಇದು ದೊಡ್ಡದು. ಇದು 450 ರೂಪಾಯಿ ಕೆ ಜಿ ಅಂತ. ಇದು ಆಕ್ಟೋಪಸ್ ಇರ್ಬೇಕು ನೋಡಿ ಇಲ್ಲಿ. ಕಣ್ಣು ಹೆಂಗೈತೆ ಇದ್ರದ್ದು. ಆಕ್ಟೋಪಸ್ ಫುಲ್ಲು ಇದ್ರ ತುಂಬ ಅದೇನೆ. ಬಂಗಡೆ ಮೀನು. ಇಲ್ಲಿ ಯಾವ ಥರ ಐತೆ ಇದು? ಮೋಲ್ ಪೀಸ್ ಅಂತ. ಇದು ಉಂಡೆ ಥರ. ಬೋಟ್ಗೆ ಐಸ್ ಲೋಡ್ ಮಾಡೋಕ್ಕೆ ಲಾರಿ ಅಂತ ನೋಡಿ. ಇಲ್ಲಿರೋ ಮೀನುಗಳ ಹೆಸರು ಕೇಳ್ತಿದ್ರೆ ತಲೆ ಕೆಟ್ಟೋಗ್ತದೆ ಅನ್ಕೊಳ್ಳಿ. ಯಾಕಂದರೆ ಒಂದ್ಸಲ ಕೇಳಿದ ಹೆಸರನ್ನ ಮತ್ತೊಂದಲ್ಲಿ ನೆನ್ಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನನಗೆ ಇಲ್ಲಿ ಡಿಸ್ಕೋ ಮತ್ತು ಇನ್ನೊಂದು ಬಾಗಡೆ ಮೀನು ಬಿಟ್ರೆ ಇನ್ನು ಯಾವ ಮೀನು ಹೆಸರು ಗೊತ್ತಾಗ್ತದೆ. ನೋಡಿ, ಇದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗೆ ಹೋಗಿದಂತೆ. ಫ್ಯಾಕ್ಟ್ರಿಗಳಲ್ಲಿ ಇಂದ ಗೊಬ್ಬರ ಮಾಡ್ತಾರೆ. ನೂಡಲ್ಸ್ ಮೀನಂತೆ ನೋಡಿ. ಇದು ನೋಡೋಕ್ಕೆ ನೂಡಲ್ಸ್ ರೀತಿ ಐತೆ ಅಂತ ಅದೇ ಸಿಟ್ಟವ್ರೆ. ಯಾವ ಮೀನಂತ ಗೊತ್ತಿಲ್ಲ. ಫ್ರೆಶ್ ಮೀನುಗಳು ಇವಾಗ ಬೋಟಿಂದ ಅನ್ಲೋಡ್ ಮಾಡ್ತಿದ್ದಾರೆ ನೋಡಿ. ಇವತ್ತು ಸಂಡೇ ಸ್ಪೆಷಲ್ ಅಂತ ಮಾರ್ಕೆಟ್ ಎಷ್ಟೊತ್ತಾದರೂ ಎಷ್ಟೊಂದು ರಶ್ ಇದೆ ನೋಡಿ. ಮೀನು ಹಿಡಿಯಕ್ಕೆ ಯಾವಾಗ ಹೋಗ್ತೀರಾ? ಈಗ ಹೋದ್ರೆ 10 ದಿವಸ ಬಿಟ್ಟು ಬರ್ತಾರೆ. 10 ದಿವಸ ಆಯ್ತಾ? ಹೇಳಿಕ್ಕೆ ಆಗುದಿಲ್ಲ. ಮೀನು ಯಾವಾಗ ಸಿಗ್ತದೆ ಯಾವಾಗ ಸಿಗ್ತದೆ ಬೇಗ ಬರ್ಬೋದು. ಇಲ್ಲ ಲೇಟ್ ಆಗ್ತದೆ. ಇದೆಲ್ಲ ವೇಸ್ಟೇಜ್ ಅದು. ಇದು ಇದೆಲ್ಲ ಕೆಜಿ 20-25 ರೂಪಾಯಿ. ಅದೇನಿಗೆ ಏನು ಯೂಸ್ ಮಾಡ್ತಾರೆ ಅದು? ಅದು ಇದಕ್ಕೆ ಬಿಸ್ಮಿಲ್ಗೆ ಹೋಗ್ತದೆ. ಬಿಸ್ಮಿಲ್ಗೆ ಅಲ್ಲಿ ಅದು ಕಟ್ಟಿಂಗ್ ಎಲ್ಲ ಹೋಗೋದು. ಇದೆಲ್ಲ ಕಟಿಂಗಾ? ಇದೆಲ್ಲ ಕಟಿಂಗ್ ಹೋಗೋದಂತೆ. ಗ್ಲಾಸ್ ಮದ್ಮಾಲು, ಸಣ್ಣ ಮದ್ಮಾಲು. ಇದು ಚಿಲ್ಲಿ ಆರ್ನೆ. ಇದು ಚಿಲ್ಲಿ ಫಿಶ್ ಅಂತ ನೋಡಿ. ಅದು ಪುಚ್ಚ. ಹಾಗೆ ಹೋಗಿದ್ರೆ ಸಂಜೆ ಹೋದರೆ 4 ಬರ್ತದೆ. ನಾಳೆ ಬಂದ್ಬಿಡ್ತದಾ? ಇದೆಲ್ಲ ದೊಡ್ಡದೆಲ್ಲ 10 ದಿವಸ ಬರುದು. ಅದಲ್ಲ ತೋಟ ಬೆಂಗಾರೆ, ಅದು ಕಸಬ ಬೆಂಗಾರೆ, ಅದೇ ಕುದುರೆ ಬೆಂಗಾರೆ. ಅದು ಇದು ಬೇರೆ ಬೇರೆನಾ? ಎಲ್ಲ ಬೇರೆ ನೋಡಿ. ಅಲ್ಲಿ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹಿಂಗೆ ಜಾರಿಸಿ ಬೋಟ್ಗೆ ಲೋಡ್ ಮಾಡ್ಕೊತವ್ರೆ. ಇದೆಲ್ಲ 8 ದಿವಸ ಮೇಲೆ ಅಲ್ವಾ ಬರೋದು. ಅಲ್ಲಿ ಮೀನೆಲ್ಲ ಫ್ರೆಶ್ ಆಗಿರ್ಬೇಕಲ್ಲ, ಅದರಿಂದ ಐಸ್ಗಳನ್ನ ಲೋಡ್ ಮಾಡ್ತಾರೆ. ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಇದೆಲ್ಲ 3 ದಿವಸ 4 ದಿವಸಕ್ಕೆ ಹೋಗಿ ವಾಪಸ್ ಬರೋ ಬೋಟ್ಗಳು ಇವು. ಇದೆಲ್ಲ ಚಿಕ್ಕ ಬೋಟ್ಗಳು. ಇದೆಲ್ಲ 1 ದಿವಸ 2 ದಿವಸ ಒಳಗಡೆನೆ ಮೀನುಗಳನ್ನ ಹಿಡ್ಕೊಂಡು ತರ್ತಾರೆ ನೋಡಿ. ಇವಾಗ ಫ್ರೆಶ್ ಆಗಿ ಮೀನುಗಳನ್ನ ಹಿಡ್ಕೊಂಡು ತುಂಬ್ತಾ ಇದ್ದಾರೆ. ಇದೇನಿದು ಏನೆಲ್ಲ ಮಿಕ್ಸ್ ಐತೆ ಏನಂತಲೇ ಗೊತ್ತಾಗ್ತಾ ಇರಲ್ಲ. ಇದೆಲ್ಲ ಮೀನುಗಳನ್ನ ಕಟ್ ಮಾಡ್ಕೊಡೋ ಏರಿಯಾಗಳು ನೋಡಿ. ಇಲ್ಲೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಅಣ್ಣವರು ಇಲ್ಲಿ ನೀಟಾಗಿ ಕಟ್ ಮಾಡಿ ಇವರು ಕೊಡ್ತಾ ಇದ್ದಾರೆ. ಇವರು ನೀಟಾಗಿ ಜೋಡಿಸ್ಕೊಂಡು ಪ್ಯಾಕ್ ಮಾಡಿ ಕೊಡ್ತಾವ್ರೆ ನೋಡಿ. ಇಲ್ಲಿ ಪ್ಯಾಕ್ ಮಾಡಿ ಮಡಗಿದ್ದಾರೆ. ಈ ಲೈನ್ ಪೂರ್ತಿ ಇದ್ದಾನೆ ನೋಡಿ. ಇಲ್ಲಿ ಎಲ್ಲ ಕಟ್ ಮಾಡಿ ತುಂಬ್ತಾ ಇದ್ದಾರೆ ನೋಡಿ. ಇದೆಲ್ಲ ಕಟ್ ಮಾಡೋ ಏರಿಯಾ. ನೀಟಾಗಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. 1 kgಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಮೀನನ್ನ ಕಟ್ ಮಾಡೋಕ್ಕೆ. ಹರಾಜ್ ನಡೀತಾ ಇದೆ. ಎಲ್ಲ ಹೋಲ್ಸೇಲ್ ಸೇಲ್ ಮಾಡ್ತಾರೆ. ಇಲ್ಲಿ ವೆರೈಟಿ ಮೀನುಗಳಿದೆ ನೋಡಿ. ಯಾವ ಮೀನುಗಳಿದೆ? ಸೋಲ್. ಇದು
ಬ್ಲ್ಯಾಕ್ ಕಾಂಕ್ರೀಟ್ ಬ್ಲ್ಯಾಕ್ ಮಾರ್ಕೆಟ್ ಅಂತ ಕಾಂಕ್ರೀಟ್ ಇದೆಲ್ಲ 1-2 ಸ್ವಲ್ಪ ಎಲ್ಲ ಕೊಡಲ್ಲ ಅನ್ಸುತ್ತೆ, ತಗೊಂಡ್ರೆ ಹುಡುಕಿ ತಗೋಬೇಕು. ನೋಡಿ ಇಲ್ಲಿ ಎಷ್ಟು ವೆರೈಟಿ ಮೀನುಗಳಿವೆ. ಅಷ್ಟು ದೊಡ್ಡ ಸಮುದ್ರದಲ್ಲಿ 7-8 ದಿನ ಇದ್ದು ಮೀನು ಹಿಡಿಯೋದಂದ್ರೆ ತಮಾಷೆನೇ ಅಲ್ಲ. ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಕೂಡ ಇರಲ್ಲ. ಇವರು ಅದಕ್ಕೆಲ್ಲ ಅಡ್ಜಸ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಬರೀ ಕನ್ನಡದವ್ರು ಮೀನು ಹಿಡಿತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರೋರು. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಮಾರ್ಕೆಟ್ ಇರಲ್ಲ, ಯಾಕಂದರೆ ಅವಾಗ ತುಂಬ ಜೋರು ಮಳೆ ಇರುತ್ತೆ. ಅದರಿಂದ ಈ ಮಾರ್ಕೆಟ್ನ ಬಂದ್ ಮಾಡಿರ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇರೋ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಐಸ್ಗಳನ್ನ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಇಳಿದಿದ್ದಾರೆ ನೋಡಿ, 4-5 ಟನ್ ಐಸ್ಗಳನ್ನ ಲೋಡ್ ಮಾಡ್ಕೊಂಡು ಸಮುದ್ರದ ಮಧ್ಯೆ ತಗೊಂಡು ಹೋಗ್ತಾರೆ. ಯಾಕಂದರೆ ಮೀನುಗಳು ಹಾಳಾಗಬಾರ್ದು ಅಂತ. ಸಮುದ್ರದ ಮಧ್ಯೆ ಅಷ್ಟೊಂದು ದಿನ ಇರಬೇಕಲ್ವಾ, ಅದರಿಂದ ರೇಷನ್ನ ಲೋಡ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ಬಾಕ್ಸ್ ಕಾಣ್ತೈತೆ ನೋಡಿ, ಇಲ್ಲಿ ಬ್ಲೂ ಕಲರ್ದು ಬಾಕ್ಸ್ ಕಾಣ್ತೈತಲ್ಲ, ಅಲ್ಲಿ ಒಂದು ಬಾಕ್ಸಲ್ಲಿ ಐಸ್ ತುಂಬ್ತಾರೆ. ಅದರ ಮಸ್ತು ಬಾಕ್ಸ್ಗಳು ಇರ್ತವೆ ಅದ್ರ ಒಳಗಡೆ, ಅಂದರೆ ಬೋಟ್ ಕೆಳಗಡೆ. ಸಮುದ್ರದಲ್ಲಿ ಮೀನುಗಳು ಹಿಡಿದಾಗ ಅಲ್ಲೇ ಮೀನುಗಳನ್ನ ಡಿವೈಡ್ ಮಾಡ್ಕೊಂಡು ಇಲ್ಲಿ ತರ್ತಾರೆ. ಆದರೂ ಎಷ್ಟು ಥರ ಮೀನಿರುತ್ತೆ, ಅದು ಹೆಂಗೆ ಡಿವೈಡ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಮೀನುಗಳನ್ನ ಬೇರೆ ಬೇರೆ ಕಡೆಗೆ ಕಳ್ಸೋಕ್ಕೆ ಲೋಡ್ ಆಗ್ತಾ ಇರ್ತವೆ. ಬೋಟಲ್ಲಿ ಐಸ್ನ ಲೋಡ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಆ ಐಸ್ನ ಮೀನುಗಳ ಮೇಲೆ ಹಾಕಿರ್ತಾರೆ. ವಾಪಸ್ ಬರೋ ತನಕ 8-10 ದಿನ ಮೇಲಾಗುತ್ತಲ್ವ, ಅಲ್ಲಿ ತನಕ ಐಸು ಕರಗಿ ಮೀನು ಫ್ರೆಶ್ ಆಗಿರುತ್ತೆ. ಇಲ್ಲಿ ಬಂದ ತಕ್ಷಣ ಮತ್ತೆ ಐಸ್ ಹಾಕಿ ಮಾರ್ತಾರೆ, ಮತ್ತೆ ಬೇರೆ ಬೇರೆ ಕಡೆಗೆ ಕಳಿಸ್ತಾರೆ. ಇಲ್ಲಿ ಬೆಳಗಿನ ಜಾವ ತುಂಬಾನೇ ರಶ್ ಇರುತ್ತೆ. ಅವಾಗ ಬಂದರೆ ಇನ್ನೂ ಬೇರೆ ಬೇರೆ ಮೀನುಗಳನ್ನ ನೋಡ್ಬೋದು.